ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ಕೇಸರಿ ಬಾತ್ ಹೇಗೆ ಮಾಡೋದಂತ ನೋಡ್ಕೊಬರೋಣ. ನೋಡಿ, 4 ಪ್ಯಾಕೆಟು ಇಲ್ಲಿ ರವೆ ತೊಗೊಂಡಿದ್ದೀವಿ. ಸಕ್ಕರೆ, ತುಪ್ಪ, ಗೋಡಂಬಿ, ಕೇಸರಿ ಮತ್ತು ದ್ರಾಕ್ಷಿ. ಈಗ ಹೇಗೆ ಮಾಡೋದಂತ ನೋಡ್ಕೊಬರೋಣ. ಮೊದಲಿಗೆ ಇಲ್ಲಿ ನಾವು ತುಪ್ಪ ಹಾಕ್ಕೊಳ್ತಾ ಇದ್ದೀವಿ. 1 ಲೀಟ್ರ್ ಫುಲ್ ಬೇಡ, ಸ್ವಲ್ಪ ಇದರಲ್ಲಿ ಉಳಿಸಿದರೆ ಆಯಿತು. ಈಗ ಗೋಡಂಬಿನಷ್ಟೇ, ಎಲ್ಲ ಬೇಡ, ಸ್ವಲ್ಪ ಇದರಲ್ಲಿ ಉಳಿಸ್ತಾ ಇದ್ದೀವಿ. ನಮಗೀಗ 2 ಸೇರು ರವೆ ಬೇಕು. ಈಗ ಸೇರಲ್ಲಿ ನಾವು ಅಳತೆ ಮಾಡಿ ಹಾಕಿದರೆ ಆಯ್ತು. ಈಗ ರವೆ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಈಗ ರವೆ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಆಯಿತು ಅಲ್ಲ. ಅದಕ್ಕೀಗ 6 ಸೇರು ಸಕ್ಕರೆನ ಈಗ ಅಳತೆ ಮಾಡಿ ಹಾಕ್ಕೊಂಡ್ರೆ ಆಯಿತು. ಇದೀಗ ಆಗಿದೆ. ಇದಕ್ಕೆ ಬಿಸಿನೀರು ಹಾಕ್ಕೋಬೇಕು. ನಾವು ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಬಿಸಿನೀರನ್ನ ಇದಕ್ಕೆ ಹಾಕಿದರೆ ಆಯಿತು. ಆವಾಗ ತೆಗೆದಿಟ್ಟಿದ್ದಂಥ ತುಪ್ಪನ ಸ್ವಲ್ಪ ಹಾಕೀಗ ಕೈ ಆಡಿಸ್ತಾ ಇರಬೇಕು. ಸೌಟು ಕೆಳಗೆ ಬಿಡುವಂತಿಲ್ಲ, ಇದು ಕೈ ಆಡಿಸ್ತಾನೆ ಇರಬೇಕು ಕೇಸರಿ ಬಾತ್ ಆಗೋ ತನಕ. ಇದು ಸ್ವಲ್ಪ ಡ್ರೈ ಆದಮೇಲೆ ನೋಡಿ, ಸಕ್ಕರೆನ ಈಗ ಆವಾಗ ಅಳತೆ ಮಾಡಿಟ್ಟಂಥ ಸಕ್ಕರೆನ ಈಗ ಹಾಕ್ತಾಯಿದ್ದೀವಿ. ನೋಡಿದ್ರಲ್ಲ ಕೇಸರಿ ಬಾತ್ ಹೇಗೆ ಮಾಡೋದಂತ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಬಾಯ್.